ವನ್ನು ಪ್ರಾರಂಭಿಸಿ ಅಲ್ಲಿಯ ಸಂಗೀತ ಮತ್ತು ನೃತ್ಯವನ್ನು ಅನ್ವೇಷಿಸೋಣ. Now we embark upon a journey through southern part of Karnataka and discover the best of all in the world of music and dance. ಶಿವಮೊಗ್ಗ ಕರ್ನಾಟಕದ ಕೇಂದ್ರ ಭಾಗದಲ್ಲಿ ಇರುವ ಜಿಲ್ಲೆ. ತನ್ನ ಸಂಪತ್ತು ಮತ್ತು ನೈಸರ್ಗಿಕ ಸೌಂದರ್ಯಕ್ಕಾಗಿ ಪ್ರಸಿದ್ಧವಾಗಿದೆ. ಇದನ್ನು ಮಲ್ನಾಡ್ ಗೇಟ್ ವೇ ಎಂದು ಕರೆಯುತ್ತಾರೆ, ಏಕೆಂದರೆ ಇದು ಪಶ್ಚಿಮ ಘಟ್ಟಗಳ ಆರಂಭವನ್ನು ಗುರುತಿಸುತ್ತದೆ. ಈ ಜಿಲ್ಲೆ ತನ್ನ ಕಾಡು ಜಲಪಾತಗಳು ಮತ್ತು ತುಂಗ ಮತ್ತು ಭದ್ರಾ ನದಿಗಳನ್ನು ಹೊಂದಿತ್ತು. ಇವುಗಳು ತುಂಗಭದ್ರಾ ನದಿ ರೂಪದಲ್ಲಿ ಸೇರುತ್ತಿವೆ. ಭಾರತೀಯ ಕವಿ, ನಾಟಕಕಾರ, ನಾವಲಿಕರ ಮತ್ತು ವಿಮರ್ಶಕರಾದ ಕುವೆಂಪು ಅವರು 20ನೇ ಶತಮಾನದ ಅತ್ಯುತ್ತಮ ಕನ್ನಡ ಕವಿಯಾಗಿದ್ದಾರೆ. ಅವರು ರಾಷ್ಟ್ರಕವಿ, ಕನ್ನಡ ರತ್ನ, ಪದ್ಮವಿಭೂಷಣ ಮತ್ತು ಜ್ಞಾನಪೀಠ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಮತ್ತು ಕನ್ನಡ ರಾಜ್ಯ ಗೀತೆಯ ಲೇಖಕರೂ ಆಗಿದ್ದಾರೆ. Shimoga, it is a district in the central part of Karnataka known for its richness and natural beauty. It is often referred as the gateway to Malnad because it marks the start of Western Ghats. The district is known for its lush greenery, forest, waterfalls. Tunga and Bhadra rivers flow through this district and they join to form Tungabhadra River. The great Indian poet, playwright, novelist and critic, none other than Kuvempu, greatest Kannada poet of the 20th century, he received many awards like Rashtrakavi, Kannada Ratna, Padma Vibhushan and Jnanapeeth, and also the writer of Kannada state anthem. ಇನ್ನು 12ನೇ ಶತಮಾನದ ಭಕ್ತಿ ಚಲನೆಯನ್ನು ಹಿಂದಿರುಗಿ ನೋಡಿದರೆ ಕನ್ನಡ ಸಾಹಿತ್ಯದ ಮೊದಲನೇ ಮಹಿಳಾ ಕವಯಿತ್ರಿಯಾಗಿ ಅಕ್ಕ ಮಹಾದೇವಿ ಹೊರಹೊಮ್ಮಿದ್ದರು. ಅವರು ಬಾಲ್ಯದಿಂದಲೇ ಶಿವಭಕ್ತರಾಗಿದ್ದರು. ಅವರಿದ್ದದೆಲ್ಲವನ್ನೂ ಶಿವನಿಗೆ ಅರ್ಪಿಸಿದರು ಮತ್ತು ಅವರನ್ನು ತನ್ನ ಪತಿಯಾಗಿ ನೋಡಿದ್ದರು. ಚೆನ್ನಮಲ್ಲಿಕಾರ್ಜುನ ಎಂಬ ನಾಮದಿಂದ ಅನೇಕ ವಚನಗಳನ್ನು ರಚಿಸಿದರು. ಅವು ಮನೆ ಮತ್ತು ಮದುವೆ ಕುರಿತು ಆಲೋಚನೆಗಳನ್ನು ವ್ಯಕ್ತಪಡಿಸಿದರು. ಇದು ಎಲ್ಲ ಆಧ್ಯಾತ್ಮಿಕ ಕಾವ್ಯವಾಗಿತ್ತು. ಮಹಿಳೆಯರಿಗಾಗಿ ಕಟ್ಟುನಿಟ್ಟಿನ ಶಿಸ್ತಿನ ಸಾಮಾಜಿಕ ಮಾನದಂಡಗಳಿಂದ ಕೂಡಿದ್ದ ಆ ಕಾಲದಲ್ಲಿ ಅಕ್ಕ ಮಹಾದೇವಿ ಸ್ಥಿತಪ್ರಜ್ಞರನ್ನು ಸವಾಲು ಹಾಕಿದರು. ಆಧ್ಯಾತ್ಮಿಕ ಭಕ್ತಿಯ ತೀವ್ರತೆಯ ಭಾಗವಾಗಿ ಅವರು ಎಲ್ಲ ಭೌತಿಕ ಸಂಪತ್ತನ್ನು, ತಮ್ಮ ವಸ್ತ್ರವನ್ನು ತ್ಯಜಿಸಿದರು. ಅವರ ದೇಹವು ತಲೆ ಕೂದಲುಗಳೇ ಕವಚವಾಗಿತ್ತು. Now, going back to the history of 12th century Bhakti movement, and the first woman poet of Kannada literature is Akka Mahadevi. She was a devotee of Lord Shiva from her childhood. She had completely given herself to Shiva and looked upon him as her husband. She emerged as a beacon of progressive thought with volumes of vachanas under the pen name Chenna Mallikarjuna, which reflected about home and marriage. It was all a spontaneous, mystical poetry. In an era characterized by strict societal norms that dictated modesty for women, Akka Mahadevi challenged the status quo. She relinquished all worldly possessions, including her clothing. In a radical act of spiritual devotion, her whole body was protected by hair. Now, let's hear a vachana from Akka Mahadevi. ಮರವಿದ್ದು ಫಲವೇನು ನೆಳಲಿಲ್ಲದನಕ, ದನವಿದ್ದು ಫಲವೇನು ದಯವಿಲ್ಲದನಕ, ಹಸುವಿದ್ದು ಫಲವೇನು ಹಯನಿಲ್ಲದನಕ, ರೂಪಿದು ಫಲವೇನು ಗುಣವಿಲ್ಲದನಕ, ಅಗಲಿದ್ದು ಫಲವೇನು ಬಾಣವಿಲ್ಲದನಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ. ಚೆನ್ನಮಲ್ಲಿಕಾರ್ಜುನ.
This was a soulful performance of true love for Lord Channa Mallikarjuna. Now, I call upon Mitra, who will take you to few of the beautiful regions in southern Karnataka. ಈಗ ನಾವು ಶಿವಮೊಗ್ಗದ ಪಕ್ಕದ ಜಿಲ್ಲೆ ದಾವಣಗೆರೆಗೆ ಸಾಗುತ್ತೇವೆ. ಇದು ಕರ್ನಾಟಕದ ಹೃದಯವಾಗಿದೆ. ಇದು ಮಧ್ಯ ಕರ್ನಾಟಕದಲ್ಲಿ ಹಲವಾರು ವ್ಯಾಪಾರ, ಕೃಷಿ ಪದಾರ್ಥಗಳ ಪ್ರಮುಖ ವ್ಯಾಪಾರ ಸ್ಥಳವಾಗಿದೆ. ದಾವಣಗೆರೆಯು ತನ್ನ ರುಚಿಕರವಾದ ಬೆಣ್ಣೆ ದೋಸಕ್ಕಾಗಿ ಪ್ರಸಿದ್ಧವಾಗಿದೆ. Now we move on to the neighboring district of Shimoga, that is Davangere. It is the heart of Karnataka. It has major trading venue in central Karnataka for many commercial crops. It is known for its lip-smacking benne dose. ಕಪ್ಪು ಗುಡ್ಡಗಳು ಮತ್ತು ದೃಷ್ಟಿ ತೀವ್ರವಾದ ಕಾಡುಗಳು, ಅಪೂರ್ವ ರೂಪಗಳಲ್ಲಿ ಉಲ್ಬಣವಾದ ದೊಡ್ಡ ಕಲ್ಲುಗಳು, ಇದು ಚಿತ್ರದುರ್ಗ. ಒನಕೆ ಓಬವ್ವನ ಕಥೆ ಚಿತ್ರದುರ್ಗ ಕೋಟೆಯ ಐತಿಹಾಸಿಕೆಯೊಡನೆ ಭೇದವಿಲ್ಲದ ಸಂಬಂಧ ಹೊಂದಿದೆ. ಅವರು 18ನೇ ಶತಮಾನದಲ್ಲಿ ಹೈದರ್ ಅಲಿಯ ಕ್ರೂರ ಸೈನಿಕರನ್ನು ಜಯಭೇದಿಸುವ ಸಮಯದಲ್ಲಿ ಅವರು ಕೊನೆಯ ಶ್ವಾಸದ ತನಕ ಮದಕರಿ ನಾಯಕರ ರಾಜ್ಯವನ್ನು ರಕ್ಷಿಸಲು ಹೋರಾಡಿದರು. The bold rock hills and picturesque valley. Huge towering boulders in unimaginable shapes. That is Chitradurga. The story of Onake Obbava is basically linked with the history of Chitradurga fort. She was a warrior who bravely faced Hyder Ali's ruthless soldiers until her last breath in 18th century to protect the kingdom of Madakari Nayaka. ಒಬ್ಬ ಧೈರ್ಯಶಾಲಿ ಮಹಿಳೆಯ ಕಥೆ ನಂತರ ಪಶ್ಚಿಮ ಘಟ್ಟಗಳ ಪ್ರಯಾಣಿಸಲಿರುವ ಅದ್ಭುತ ಬೆಟ್ಟದ ನಿಲ್ದಾಣ ಬಾಬಾ ಬುಡನ್ಗಿರಿ ಮತ್ತು ಮುಳ್ಳಯ್ಯನ ಶ್ರೇಣಿ ಕಡೆಗೆ ನಾವು ಪ್ರಯಾಣಿಸೋಣ. ಹೆಬ್ಬೆ ಜಲಪಾತವು ದೊಡ್ಡ ಕಾಫಿ ನೆಲಗಳು ಮತ್ತು ವನ್ಯಜೀವಿ ಸಂಕೇತದಿಂದ ಕೂಡಿರುತ್ತದೆ. ಇದು ಕರ್ನಾಟಕದ ಅತ್ಯಂತ ಪ್ರಿಯ ರಜಗಳಲ್ಲಿ ಒಂದಾಗಿದೆ. ಪ್ರಸಿದ್ಧ ಸಿಸಿಡಿ ಕೆಫೆ ಕಾಫಿ ಡೇ ಈ ಸ್ಥಳದಿಂದ ಉತ್ಪನ್ನವಾಗಿದೆ ಮತ್ತು ಕರ್ನಾಟಕದ ಫಿಲ್ಟರ್ ಕಾಫಿಗೆ ಹೋಲಿಸುವುದು ಇನ್ನೆನ್ನೂ ಇಲ್ಲ. After the story of a courageous woman, let's take a journey to the spectacular hill station in the range of Western Ghats, Baba Budangiri and Mullayanagiri Peak. Can you guess this place? Yes, it is Chikkamangaluru. It is one of Karnataka's most preferred holiday destinations. The famous CCD or Cafe Coffee Day originated from this place, and there is no other match for this filter coffee from Karnataka. ನಾವು ಪಕ್ಕದ ಜಿಲ್ಲೆ ಹಾಸನ್ ಜಿಲ್ಲೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ಇವು ಎಲ್ಲವೂ ಸಮೃದ್ಧ ಜೈವ ವೈವಿಧ್ಯದೊಂದಿಗೆ ಮಲೆನಾಡು ಪ್ರದೇಶಗಳೆಂದು ಕರೆಯಲ್ಪಡುತ್ತವೆ. ಕಾಫಿ ತೋಟಗಳು ಮತ್ತು ಸುಗ್ಗಿ ಹಬ್ಬದಂತಹ ಪಾರಂಪರಿಕ ಜನಾಂಗ ಸಂಸ್ಕೃತಿಯು ಇದಕ್ಕಾಗಿವೆ. We continue our journey with the neighboring district, that is Hassan. They are all called the Malnad regions with rich biodiversity, coffee plantations and traditional folk culture as Suggi Habba. Let's witness the harvest festival dance, Suggi Kudita, the traditional folk dance performed in Malnad regions. This dance involves rhythmic steps and energetic movements. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ.
ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ. ಭೂಮಿ ತಾಯಿ ಕಾಲು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿ ಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿ ಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ರಾಗಿಯ ಜೋಳದ ಭತ್ತದ ನವಣೆಯ ತೊಗರಿಯ ಅವರೆಯ ರಾಶಿ ಹಾಕ್ಯಾವ್ರೆ ನೋಡಿ, ಮುದ್ದು ಹೆಸರಿನ ರಾಶಿ ಮಾಡ್ಯಾವ್ರೆ. ಮುತ್ತು ಮುತ್ತು ಹಣದಂತ ತೇನೆ ಚಂದ, ಕಂತೆ ಕಂತೆ ಕಟ್ಟಿ ನಿಂತ ಬಡವೆ ಅಂದ. ಕಾಲು ಕಾಲು ರಾಶಿ ಇವು ಎಂಥ ಚಂದ, ಆಳುವುದ ರಾಶಿ ಇವು ನೋಡಲಂದ. ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ, ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿ ಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿ ಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ. ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ಗಲ್ಲು ಗಲ್ಲು ಬೆಚ್ಚಗೆ ಪಕ್ಕ ಕೈಯ ಹೆಚ್ಚಿಗೆ ಮುತ್ತಿನ ಕೋಲಗಳ ಹೊಯ್ಯುತ್ತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ, ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿದೋ. ಸುಗ್ಗಿ ಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಆಲಕ್ಕಿ ಹಾಡ್ಯಾವೆ, ಬೆಳ್ಳಕ್ಕಿ ಹಾರ್ಯಾವೆ, ಗೊರವಂಕ ಗೂಡ ಬಿಟ್ಟು ಬಂದ್ಯಾವೆ ನೋಡಿ, ಬಿದ್ದ ಕಾಳನ್ನು ಹುಡುಕಿ ತಿಂದ್ಯಾವೆ. ಹಕ್ಕಿಗೆ ಪಿಕ್ಕಿಗೆ ಕಾಲ ಕೊಡುವ ಸುಗ್ಗಿಯು, ಮಕ್ಕಳು ಮರಿಗೆ ಬೆಲ್ಲದ ಹುಗ್ಗಿಯು. ಮಕ್ಕಳ ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು, ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿಯು. ಬಾಳು ಬಂಗಾರವಾಯ್ತೆ ಭೂತಾಯಿ, ನಮ್ಮ ಬಾಳು ಬಂಗಾರವಾಯ್ತೆ ಮಾತಾಯಿ. ಸುಗ್ಗಿ ಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ. ಭೂಮಿ ತಾಯಿ ಕಾಲು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿ ಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ. ಜಗ್ಗು ನಕ್ಕು ನಕ್ಕ ಜಗ್ಗು ಜಗ್ಗು ನಕ್ಕನ, ಜಗ್ಗು ನಕ್ಕು ನಕ್ಕ ಜಗ್ಗು ಜಗ್ಗು ನಕ್ಕನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ.
It was an outstanding performance, royal treat to our eyes. Thank you, Mitra, for being such a wonderful tour guide. Let's applaud. ಉಡುಪಿಯ ಅರ್ಥ ತಾರೆಗಳು ಮತ್ತು ದೇವರು. ಇದು ದಕ್ಷಿಣ ಕರ್ನಾಟಕದ ಕಡಲ ತೀರದ ಪಟ್ಟಣವಾಗಿದೆ. ಶ್ರೀಕೃಷ್ಣ ದೇವಾಲಯವು ಉಡುಪಿಯಲ್ಲಿ ಮಹತ್ವಪೂರ್ಣ ತೀರ್ಥಕ್ಷೇತ್ರವಾಗಿದೆ. ಇದು ತನ್ನ ದೇವಾಲಯಗಳು, ಕಡಲ ತೀರಗಳು, ಆಹಾರ ಮತ್ತು ವಿಶಿಷ್ಟ ಸಾಂಸ್ಕೃತಿಕ ಹೆರಿಟೇಜ್ಗಳಕ್ಕಾಗಿ ಪ್ರಸಿದ್ಧವಾಗಿದೆ. ಉಡುಪಿಯಿಂದ ಕರ್ನಾಟಕದ ಕಡಲ ತೀರದಲ್ಲಿ ನಾವು ದಕ್ಷಿಣ ಕನ್ನಡಕ್ಕೆ ಸಾಗುತ್ತೇವೆ. ಮಂಗಳೂರಿನ ಪ್ರಮುಖ ಕೇಂದ್ರವಾಗಿರೋದರಿಂದ ಇದು ರಾಜ್ಯದಲ್ಲಿ ಎಲ್ಲ ಸಾಗಾಣಿಕೆ ಮಾರ್ಗಗಳಾದ ರಸ್ತೆ, ರೈಲು, ನೀರು ಮತ್ತು ಗಾಳಿಯುಳ್ಳವ ಏಕೈಕ ಜಿಲ್ಲೆ. ಯಕ್ಷಗಾನವು ಕಡಲ ತೀರದ ಕರ್ನಾಟಕ ಜಿಲ್ಲೆಗಳಲ್ಲಿ ಜನಪ್ರಿಯವಾದ ಪಾರಂಪರಿಕ ನೃತ್ಯ ಶ್ರೇಣಿಯಾಗಿದೆ. ಈ ಪಾರಂಪರಿಕ ನೃತ್ಯ ಶ್ರೇಣಿಯು ಸಮುದಾಯಗಳನ್ನು ಒಟ್ಟುಗೂಡಿಸುತ್ತದೆ ಮತ್ತು ತನ್ನ ಚುರುಕಾದ ಮತ್ತು ಆಕರ್ಷಣ ಶ್ರೇಣಿಯ ಮೂಲಕ ಹಳೆ ಕಥೆಗಳು, ಮೌಲ್ಯಗಳು ಮತ್ತು ಕಲೆಗಳನ್ನು ಉಳಿಸುತ್ತದೆ. ಯಕ್ಷಗಾನ ಎಂದರೆ ಸೂಕ್ಷ್ಮತೆಯಿಂದ ಯಕ್ಷ ಅಥವಾ ಆತ್ಮನ ಹಾಡು ಎಂದು ಅರ್ಥವಾಗುತ್ತದೆ. ಬಣ್ಣ ಬರುವ ಜೀವಂತ, ಕಲಾತೀತ, ಕಲೆಯ ಯಕ್ಷಗಾನದ ಆಕರ್ಷಣ ಪ್ರದರ್ಶನಕ್ಕೆ ವೇದಿಕೆ ಹಂಚಿಕೊಳ್ಳಲು ಪ್ರತಿಭಾವಂತ ಕಲಾವಿದರನ್ನು ನೋಡೋಣ. Udupi means stars and lords. This is the coastal town of southern Karnataka. It is known for its temples, beaches, food, and unique cultural heritage. The Sri Krishna Temple is an important pilgrimage site in Udupi. On the coastal line of Karnataka, from Udupi, we move to Dakshina Kannada. It is the only district in the state of Karnataka to have all modes of transport like road, rail, water, and air due to major hub called Mangalore. Yakshagana is a traditional folk dance form popular in coastal Karnataka. This traditional dance form brings communities together and preserves ancient stories, values, and art forms through its dynamic and engaging style. Yakshagana literally means the song of Yaksha or the spirit with great pleasure. Let's witness the talented performers to take the stage for a captivating presentation of colorful, vibrant, timeless art of Yakshagana. ತುಳುನಾಡ ಪೆರ್ಮೆದ ಆಳುಕಲೆ ಯಕ್ಷಗಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ
This was a marvelous performance, don't you think? ಮಡಿಕೇರಿ ಕೊಡಗಿನ ಜಿಲ್ಲೆಯ ರಾಜಧಾನಿ. ಇದು ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯಿಂದ ಆವರಿತವಾಗಿ ಇಲ್ಲಿರುವ ಬೆಟ್ಟದ ನಿಲ್ದಾಣವಾಗಿದೆ. ಇಲ್ಲಿ ಚಹಾ, ಕಾಫಿ ತೋಟಗಳು ಮತ್ತು ವಿಶಿಷ್ಟ ಹಸಿರು ನೆಲಗಳು ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಹೊಂದಿವೆ. ಕೊಡಗಿನ ಪಾರಂಪರೆ ಆತ್ಮೀಯತೆ, ಧೈರ್ಯ ಮತ್ತು ಶ್ರೇಷ್ಠತೆಯನ್ನು ಬೆರೆಯುತ್ತಿದೆ. ಕೊಡವ ರೆಜಿಮೆಂಟ್ ಭಾರತೀಯ ಸೇನೆಯಲ್ಲಿ ಅತ್ಯಂತ ಪ್ರಶಸ್ತಿ ಪಡೆದ ಸೈನ್ಯ ಬೆಟಾಲಿಯನ್ನಲ್ಲಿ ಒಂದಾಗಿದೆ. ಪುತಾರಿ ಕೊಡವ ಜನರಿಂದ ವಿಶೇಷವಾಗಿ ಆಚರಿಸಲ್ಪಡುವ ಹಾವಳಿ ಮತ್ತು ಅತ್ಯಂತ ದೊಡ್ಡ ಹಬ್ಬವಾಗಿದೆ. Madikere, the capital of Coorg district, is a hill station framed by Western Ghats mountain range with the bounties of tea, coffee plantations, along with exotic greenery and natural beauty. The Coorgi tradition blends the hospitality, courage, and bravery. The Coorg regiment is one of the most decorated in the Indian Army. Huttari or Putaris, the harvest and grandest festival celebrated exclusively by the people of Kodavas. Let's witness the mesmerizing steps and style with authentic attire. ಪುತ್ತರಿ ಜತೆಗೆ ಪೋಕೊಂಡು ಅಳಸಿರೆ ಸಿರೆ ನೋಟಂಡು ಬಾಳು ಬದುಕನ ಕಕೊಂಡು ಮಾವಂಡ ಮೋವಳ ಕಾಂಗೊಂಡು ಪುತ್ತರಿ ಜತೆಗೆ ಪೋಕೊಂಡು ಅಳಸಿರೆ ಸಿರೆ ನೋಟಂಡು ಬಾಳು ಬದುಕನ ಕಕೊಂಡು ತಾರಾರ ತರ ತಾರಾರೆ ತಾರ ತರ ತರ ತಾರಾರೆ ತಾರಾರ ತರ ತಾರಾರೆ ತಾರ ತರ ತರ ತಾರಾರೆ. ಬಟ್ಟೆಯು ಪೊಟ್ಟೆಯು ನಾಕಾಂಡು ಬೊಟ್ಟು ಪೊಡಿಯ ಅವಕಾಂಡು ಕುಪ್ಪಿಯ ಜಲಯ ನಾಕಾಂಡು ಮಾಲು ಮಠ ತಿರ ಅವಕಾಂಡು ಕುಪ್ಪಿಯ ಜಲಯ ನಾಕಾಂಡು ಮಾಲು ಮಠ ತಿರ ಅವಕಾಂಡು ಮಾವನ ಮೋವಳ ಕಾಂಗೊಂಡು ಪುತ್ತರಿ ಜತೆಗೆ ಪೋಕೊಂಡು ಆಳು ಸಿರೆ ಸಿರೆ ನೋಟಂಡು ಬಾಳು ಬದುಕನ ಕಕೊಂಡು ತಾರಾರ ತರ ತಾರಾರೆ ತಾರ ತರ ತರ ತಾರಾರೆ ತಾರಾರ ತರ ತಾರಾರೆ ತಾರ ತರ ತರ ತಾರಾರೆ. ಕಾರಿ ಮಮ್ಮ ಮುಡಿ ಮ್ಯಾರೇಜ್ ಕೊತ್ತರು ಕನ್ನಿ ಮುಡಿ ಕಾಲೇಜ್ ಕಾರಿ ಮಮ್ಮ ಮುಡಿ ಮ್ಯಾರೇಜ್ ಕೊತ್ತರು ಕನ್ನಿ ಮುಡಿ ಕಾಲೇಜ್ ಎಕ್ಕಲು ನಿಕ್ ಮುಡಿ ಕಾಲೇಜ್ ಲೈಫೇ ಚಾಯಿ ಮುಡಿ ಕಾಲೇಜ್ ಎಕ್ಕಲು ನಿಕ್ ಮುಡಿ ಕಾಲೇಜ್ ಲೈಫೇ ಚಾಯಿ ಮುಡಿ ಮಾವನ ಮವಳ ಕಾಂಗೊಂಡು ಪುತ್ತರಿ ಜತೆಗೆ ಪೋಕೊಂಡು ಆಳು ಸಿರೆ ಸಿರೆ ನೋಟಂಡು ಬಾಳು ಬದುಕನ ಕಕ್ಕಂಡು ತಾರಾರ ತರ ತಾರಾರೆ ತಾರ ತರ ತರ ತಾರಾರೆ ತಾರಾರ ತರ ತಾರಾರೆ ತಾರ ತರ ತರ ತಾರಾರೆ.
Wonderful performance. We are truly amazed. Let's cheer with a big round of applause. ಈಗ ನಾವು ರೇಷ್ಮೆ ನಗರವೆಂದು ಪ್ರಸಿದ್ಧವಾದ ಚಾಮರಾಜನಗರ ಮತ್ತು ರಾಮನಗರ ಪಟ್ಟಣಕ್ಕೆ ಪ್ರಯಾಣಿಸುತ್ತೇವೆ ಮತ್ತು ಬಿಳಿಗಿರಿ ರಂಗಣ್ಣ ಬೆಟ್ಟಕ್ಕೆ ಭೇಟಿ ನೀಡುತ್ತೇವೆ. ಅಲ್ಲಿ ಪರ್ವತಗಳ ಅದ್ಭುತ ದೃಶ್ಯವನ್ನು ನೋಡುತ್ತೇವೆ. Now we travel to the towns of Silk City, Chamarajanagar and Ramnagar and visit to Biligiri Rangana Betta for a breathtaking view of the mountains. ಈಗ ನಾವು ಕರ್ನಾಟಕದ ಸೆಕ್ಕೆರ ನಗರ ಎಂಬ ಖ್ಯಾತಿ ಇರುವ ಮಂಡ್ಯಕ್ಕೆ ಮತ್ತು ದಕ್ಷಿಣ ಡೆಕ್ಕನ್ ಪ್ಲಾಟು ವಿವಿಧ ಪ್ರವಾಸಿ ತಾಣಗಳೊಂದಿಗೆ ರಾಜ್ಯದ ಸುರಕ್ಷಿತ ನಗರವಾದ ಮೈಸೂರಿಗೆ ಮುಂದುವರಿಸುತ್ತೇವೆ. Now we proceed to Mandya, the sugar bowl of Karnataka, and to Mysore, the safe city in the state with various tourist destinations located in the southern part of Deccan Plateau. ಮೈಸೂರು ಹಲವಾರು ಶತಮಾನಗಳ ಕಾಲ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಎಲ್ಲ ಧರ್ಮಗಳೂ ಇರಲು ಸಹಾಯ ಮಾಡಿದ ನಗರವಾಗಿದೆ. ಒಡೆಯಾರರು ಯಾವಾಗಲೂ ಎಲ್ಲ ಧರ್ಮಗಳು ಮತ್ತು ಸಾಂಸ್ಕೃತಿಕಗಳನ್ನು ಯಾವುದೇ ವ್ಯತ್ಯಾಸವಿಲ್ಲದೆ ಉತ್ತೇಜಿಸಿದರು. ಇದರಿಂದಾಗಿ ಚಿತ್ರಕಲಾ, ವಾಸ್ತುಶಿಲ್ಪ, ಸಂಗೀತ, ಕವಿತೆ, ಮೈಸೂರಿನ ರೇಷ್ಮೆ ಸೀರೆಗಳು ಮತ್ತು ಇತರ ಕ್ಷೇತ್ರಗಳಲ್ಲಿ ಮೈಸೂರಿನ ಶೈಲಿ ಎಂಬ ವಿಶಿಷ್ಟ ಶ್ರೇಣಿಯ ಉಲ್ಬಣವಾಯಿತು. ಇದು 10 ದಿನಗಳ ದಸರಾ ಹಬ್ಬಕ್ಕಾಗಿ ಪ್ರಸಿದ್ಧವಾಗಿದೆ. ಇದು ಮೈಸೂರಿಗೆ ಸಮನಾರ್ಥಕವಾಗಿದೆ. Mysore has been a city where all religions have coexisted in harmony for many centuries under Vijayanagar Empire. The Vadiyas, the rulers, always encouraged all the religions and cultures without any discrimination, which led to the evolution of distinct style as Mysuru style. In all the fields of paintings, architecture, music, poetry, Mysore silk sarees, etc., which led us unique cultural heritage. It is famous for a 10-day-long Dasara festival that's synonymous with Mysuru. Let's watch the colorful Kamsale dance performed by Mysore and nearby districts. This dance refers a pair of cymbals like instruments used by the performers which produce rhythmic and melodious sound in the worship of Lord Mahadeshwara. ಮುಂಗೊಂಡಾದ ಮಾದೇವನವರು ಮುಂದಾನ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮಲು ಮಂಜುಗಾವಿದಾವೆ. ಬೆಟ್ಟಾದ ಮಾದೇವ ಬರುವಾಗ ಹುಟ್ಟುಗಲ್ಲು ಗುಡುಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಕಾಣಿಕೆ ತಂದಿವನಿ ಸ್ವಾಮಿ ಕಾಣೆನಲ್ಲೋ ಮಾದೇಶ್ವರನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಗಂಡುಲಿ ಮ್ಯಾಲಿನ ಗದ್ದುಗೆಯೋ ಸ್ವಾಮಿ ಹೆಂಡುಲಿ ಮ್ಯಾಲಿನ ನಿದ್ದಾರಿಯೋ. ಎತ್ತಿದಾರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ. ಕಾಡು ಪಾರುವಾಳ ನಕ್ಕಿ ಕನ್ನನವಲು ಮರಿದುಂಬಿಗಳು. ಲಾವಳ
ಬಾಳ ನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರುದಾವೆ ಕೋಗಿಲ ಎದ್ದು ಕೊಂಬೆ ನೇರಿ ಕೂಗುತ್ತಾವೋ ಮಾದೇಶ್ವರನ ರಾಗವೆತ್ತಿದ್ದುಂಡು ಮಾದೇವನ ಕರೆಯುತ್ತಾವೆ ನೋಡಿ ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹನಂತೆ ಅಲ್ಲಲ್ಲರ ಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕೊನ್ನಂತೆ ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿ ಹನಂತೆ ಎಲ್ಲರ ಜೀವಾದಿ ಮಾದಪ್ಪ ಬಣ್ಣ ಬಣ್ಣವಾಗಿ ಹನಂತೆ Let's put our hands together for the fabulous performance. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ವೀಕ್ಷಿಸುವ ಬಳಿಕ ನಾವು ತುಮಕೂರು ಜಿಲ್ಲೆ ಶ್ರೀ ಸಿದ್ಧಗಂಗಾ ಮಠ ಸ್ವಾಮಿಯ ದೇವಾಲಯದ ಮಹಿಮೆಯನ್ನು ಪರಿಶೀಲಿಸೋಣ. ಇದು ಎಲ್ಲ ಭೇಟಿಗರಿಗೂ ಉಚಿತ ಆಹಾರ, ಅಂದರೆ ಪ್ರಸಾದವನ್ನು ನೀಡುವುದರಲ್ಲಿ ಮತ್ತು ಸಾವಿರಾರು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುವುದರಲ್ಲಿ ಪ್ರಸಿದ್ಧವಾಗಿದೆ. ಸರಳ ಮತ್ತು ಆಳವಾದ ಜೀವನಕ್ಕೆ ಸಂಬಂಧಿಸಿದ ತನ್ನ ಬೋಧನೆಗಳು ಮತ್ತು ಮಾನವೀಯತೆಯುತ್ತ ಮಾಡಿದ ಕೊಡುಗೆಗಳಿಗೆ ನಾವು ಕೈಗೊಳ್ಳುತ್ತೇವೆ. ಶ್ರೀ ಶಿವಕುಮಾರ ಸ್ವಾಮಿಯರಿಗೆ ನಡೆದಾಡುವ ದೇವರು ಎಂದು ಕರೆಯಲಾಗುವುದು. After watching the cultural capital of Karnataka, Mysuru, we take a journey to Sri Siddhaganga Mat Swamiji and the glory of the temple at Tumkur district. It is famous for providing free food, that is prasad, for every visitors and free education to thousands of poor children. We bow and join our hands to our late Sri Shivakumar Swamiji, the walking God, for his teachings towards simple and profound life and his contributions to humanity. ಈಗ ನಾವು ಪ್ರಯಾಣವನ್ನು ಚಿಕ್ಕಬಳ್ಳಾಪುರ, ಆದಿಯೋಗಿ ಶಿಲ್ಪ ಮತ್ತು ಗೋಲ್ಡ್ ನಾಡಾದ ಕೋಲಾರ ಕಡೆ ಮುಂದುವರಿಸುತ್ತೇವೆ. ಇದು ವಿಶ್ವದಲ್ಲಿ ವಿದ್ಯುತ್ ಶಕ್ತಿಯನ್ನು ಬಳಸಿದ ಮೊದಲನೇ ಖನಿಜ ಪ್ರದೇಶವಾಗಿದೆ. Now we take our journey forward to Adiyogi statue, Chikbalapur, and the land of gold, Kolar, the first mining region in the world to use electric power. ನಮ್ಮ ಪ್ರವಾಸದ ಕೊನೆಯ ಸ್ಥಳವಾದ ನಮ್ಮ ಬೆಂಗಳೂರಿಗೆ ಸ್ವಾಗತ, ಸುಸ್ವಾಗತ. ಬೆಂಗಳೂರು ಒಂದು ಆತ್ಮೀಯ ಸ್ವಾಗತಾರ್ಹ ಮತ್ತು ಚುರುಕಾದ ನಗರ. ಇದು ದೇಶದ ಪ್ರತಿಯೊಬ್ಬ ರಾಜ್ಯದ ಜನರನ್ನು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟುಗೂಡಿಸುವ ಆಧುನಿಕ ದೃಷ್ಟಿಯೊಂದಿಗೆ ಮತ್ತು ಇದರ ಮೂಲಗಳು ಈ ಐತಿಹಾಸಿಕ ಶ್ರೇಷ್ಠತೆಯ ಪೋಷಣೆಯಲ್ಲಿ ಬಲವಾಗಿ ನೆಟ್ಟಿವೆ. ಈ ಆಕರ್ಷಕ ನಗರ ಮತ್ತು ಹವಾಮಾನವು ಭಾರತದ ಇತರ ರಾಷ್ಟ್ರಗಳಿಗೆ ಸಮಾನವಿಲ್ಲ. ಬೆಂಗಳೂರಿನ ಸಾಂಸ್ಕೃತಿಕ ಆತ್ಮೀಯತೆ, ಖಾತರಿಯಾದ ಆಹಾರ ಮತ್ತು ಜನರ ಇತಿಹಾಸವು ರಾಜ್ಯವನ್ನು ವಿಶಿಷ್ಟವಾಗಿರುವುದಕ್ಕಾಗಿ ಹೆಮ್ಮೆ ಪಡೆಯುವಂತೆ ಮಾಡಿದೆ. Let's welcome and celebrate the last place of our tour, that is Namma Bengaluru. Bengaluru is a warm, welcoming and dynamic city with the modern vision accumulating the people from each state of the country
in large numbers, and the roots are firmly planted in the glorious heritage of the era. The fascinating city and climate has no match to any other place in India. The Bengaluru culture, hospitality, authentic food, people history has made the state to take pride of being unique, that is, Namma Bengaluru. It is the time in Bengaluru when many schools are celebrating their annual functions. Now, let's all our tour guides and tourists join the annual function of Little Saplings Preschool to celebrate and watch the dance on Unity in Diversity, that is, Namma Bengaluru Namma Hemme. Come on, let's all join for this dance.